ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ಸದ್ಯಕ್ಕೆ ಸೂಟ್ ಆಗುತ್ತೆ. ಯಾಕಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಏನಾದ್ರು ಸಿಕ್ತು ಅಂದರೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ಆಗ್ತಾ ಇದೆ. ಸೊ ಏನಪ್ಪ ಈ ಖುಷಿ ಅಂತಂದರೆ, ಸೊ ಮ್ಯಾಕ್ಸ್ ಸಿನಿಮಾ ಒಂದು ರೆಕಾರ್ಡ್ ಬ್ರೇಕನ್ನು ಮಾಡಿರುವಂಥದ್ದು. ಟಿಕೆಟ್ ಒಂದು ಸೋಲ್ಡ್ ಔಟಲ್ಲಿ ಏನು ಕತೆ, ಫಸ್ಟು ಸೆಕೆಂಡು ಥರ್ಡು ಯಾವ್ಯಾವ ಟಿಕೆಟ್ಗಳು ಇಷ್ಟೆಷ್ಟು ಮಟ್ಟಿಗೆ ಸೋಲ್ಡ್ ಆಗಿದೆ, ಆ್ಯಂಡ್ ಫಸ್ಟ್ನೇದು ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವ್ದು ಸಿನಿಮಾ. ಸೊ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಈ ಒಂದು ಜನವರಿ 10ನೇ ತಾರೀಕಿಗೆ ಚೂ ಮಂತರ್ ಸಿನಿಮಾ ಮತ್ತು ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಏನಿದೆ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ. ಶರಣ್ ಸರ್ ಅವ್ರದ್ದು ಚೂ ಮಂತರ್ ಸಿನಿಮಾ ಆ್ಯಂಡ್ ಕಿಟಿ ಸರ್ದು ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಬರ್ತಾ ಇದೆ. ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಸಂಜು ವೆಡ್ ಗೀಟ್ಸಾ ಮತ್ತು ಚೂ ಮಂತರ್ ಸಿನಿಮಾಗೆ. ವಿಚಾರಕ್ಕೆ ಬಂದುಬಿಡ್ತೀನಿ, ತಡ ಮಾಡೋಕ್ಕೋಗಲ್ಲ. ಒಂದು ರೀತಿಯಲ್ಲಿ ಮ್ಯಾಕ್ಸ್ ಸಿನಿಮಾ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮ್ಯಾಕ್ಸಿಮಮ್ ಮಾಸ್ ಅಂತ ಏನು ಟೈಟ್ಲು ಕೊಟ್ಟರು, ಸೊ ಅದ್ರ ತಕ್ಕ ಹಾಗೇ ಒಂದು ಮ್ಯಾಕ್ಸಿಮಮ್ ಮಾಸ್ ಮಾಡ್ತಿರೋ ಜೊತೆಗೆ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡ್ತಿರುವಂಥದ್ದು ತುಂಬ ಒಂದು ಖುಷಿ ತರ್ತಿರುವಂಥ ವಿಚಾರ. ಕಲೆಕ್ಷನಲ್ಲಾಗಿರ್ಬೋದು ಮತ್ತು ಟಿಕೆಟ್ ಈಗ ಸದ್ಯಕ್ಕೆ ಬಂದಂಥ ನಿನ್ನೆ ಒಂದು ಟ್ರೆಂಡೆಲ್ಲ ಇದ್ದಂಥ ಎಕ್ಸಲ್ಲಿ ಟ್ರೆಂಡಲ್ಲಂತೆ ಟಿಕೆಟ್ ಸೋಲ್ಡ್ ಔಟ್ ಬಗ್ಗೆ ಆಗಿರ್ಬೋದು, ಇವೆಲ್ಲ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಸ್ಟಾರ್ ನಟರ ಸಿನಿಮಾಗಳು ತುಂಬ ಕಡಿಮೆ, ಅಂದರೆ ಲೇಟಾಗಿ ರಿಲೀಸ್ ಆಗುತ್ತೆ, ವರ್ಷಗಂಟಲೆ ಬೇಕು ರಿಲೀಸ್ ಆಗಲಿಕ್ಕೆ. ಸೊ ಅದರಲ್ಲೂ ಈ ರೀತಿ ಸಿನಿಮಾಗಳು, ಕೆಲವೊಂದು ಸಿನಿಮಾಗಳು ಬಂದು ನಾವು ಅಂದ್ಕೊಂಡಕ್ಕಿಂತನೂ ಹೆಚ್ಚಾಗೇನು ರೀಚ್ ಆಗುತ್ತೋ, ಸೊ ಇನ್ನೂ ಡಬಲ್ ಖುಷಿ ಆಗುತ್ತೆ ನಮಗೆ. ಅಪ್ಪ ಇಷ್ಟು ದಿನ ಕಾದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ. ಯಾಕಂದರೆ ಎಲ್ರಿಗೂ ಗೊತ್ತಿರೋಂಥ ವಿಚಾರ, ಮ್ಯಾಕ್ಸ್ ಟೀಮ್ ಅವರು ಅಪ್ಡೇಟ್ ಕೊಡೋದಾಗಿರಲಿ, ಇದು ಮಾಡೋದಾಗಿರಲಿ ಸ್ವಲ್ಪ ತಡ ಮಾಡಿದ್ರು ಒಳ್ಳೆ ಒಂದು ಸಿನಿಮಾನ ಒಂದು ಔಟ್ಪುಟ್ ಕೊಟ್ಟಿರುವಂಥದ್ದು. ಆ್ಯಂಡ್ ಅಷ್ಟೇ ಅಲ್ಲದೆ ಈ ಒಂದು ಸಿನಿಮಾ ಟೀಮ್ ಏನಿದೆ ಲೇಟಾಗಿ ಬಂದರು, ಲೇಟೆಸ್ಟಾಗಿ ಬಂದರು ಅನ್ನೋ ಒಂದು ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ರಿಗೂ ಗೊತ್ತಿರೋಂಥ ವಿಚಾರ, ನಾನು ತುಂಬ ವೀಡಿಯೋಸ್ಗಳು ಮಾಡ್ತಾ ಇದ್ದೆ, ಏನಪ್ಪ ಒಂದು ಅಪ್ಡೇಟ್ಸ್ ಇಲ್ಲ, ಸಿನಿಮಾ ಬಗ್ಗೆ ಯಾವುದೇ ಒಂದು ಇದಿಲ್ಲ, ಪೋಸ್ಟರ್ ಆದರೂ ಬಿಡಿ, ವಿಡಿಯೋ ಫಾರ್ಮೆಟಲ್ಲಿ ಆದರೂ ಬಿಡಿ, ಒಂದು ಏನಾದರೂ ಒಂದು ಬಿಡಿ ಅಂತ ಕೇಳ್ತಾ ಇದ್ವಿ. ಬಟ್ ಸಿನಿಮಾ ಈಗ ಫೈನಲ್ ಆಗಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗೋ ಜೊತೆಗೆ ಒಂದು ಟಿಕೆಟ್ ಸೋಲ್ಡ್ ಔಟಲ್ಲೂ ಕೂಡ ಒಂದು ದಾಖಲೆ ಮಾಡಿದೆ. ಎಷ್ಟು ದಾಖಲೆ ಮಾಡಿದೆ, ಏನು ಕತೆ, ಸೊ ಹೇಳ್ತೀನಿ. ಈ ಒಂದು ಮ್ಯಾಕ್ಸ್ ಸಿನಿಮಾ 700K ಟಿಕೆಟ್ನ ಸೋಲ್ಡ್ ಔಟ್ ಮಾಡಿ 2024 ಒಂದು ಕನ್ನಡ ಇಂಡಸ್ಟ್ರಿಯ ಹೈಯೆಸ್ಟ್ ಟಿಕೆಟ್ ಸೋಲ್ಡ್ ಔಟ್ ಆಗಿರುವಂಥ ಒಂದು ಸಿನಿಮಾ ಅಂತ. ಆ್ಯಂಡ್ ಸೆಕೆಂಡ್ ಸ್ಥಾನದಲ್ಲಿ ಯುವ ಇದೆ, ಆ್ಯಂಡ್ 3ನೇ ಸ್ಥಾನದಲ್ಲಿ ಕೃಷ್ಣಂ ಪ್ರಣಯ ಸಖಿ ಇದೆ, ಆ್ಯಂಡ್ 4ನೇ ಸ್ಥಾನದಲ್ಲಿ ಭೀಮಾ, ಆ್ಯಂಡ್ 5ನೇ ಸ್ಥಾನದಲ್ಲಿ ಬಗೀರ ಸಿನಿಮಾ ಇದೆ. ಸೊ ಎಲ್ಲ ನಮ್ಮ ಕನ್ನಡ ಸಿನಿಮಾಗಳು ಈ ಒಂದು ಪ್ಯಾಟರ್ನಲ್ಲಿ ಏನು ಬರ್ತಾ ಇದೆ, ಈ ಒಂದು ಟಿಕೆಟ್ ಸೋಲ್ಡ್ ಔಟ್ ಕಲೆಕ್ಷನ್ಸಲ್ಲಿ ಏನು ರೆಕಾರ್ಡ್ ಮಾಡ್ತಾ ಇದೆ, ಪ್ರತಿಯೊಂದು ಸಿನಿಮಾನು ಇದೇ ರೀತಿ ಆಗಬೇಕು. ಮುಂಬರುವ 2025ರಲ್ಲಿ ಏನು 2025 ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿಂದ ಒಂದು ಒಳ್ಳೆ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಆದಂಥ ಒಂದು ರೆಸ್ಪಾನ್ಸ್ ಚೆನ್ನಾಗಿ ಸಿಗಲಿ, ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಲಿ ಅನ್ನುವಂಥದ್ದು ನಮ್ಮ ಒಂದು ಆಶಯ ಅಷ್ಟೇ. ಆ್ಯಂಡ್ ಮ್ಯಾಕ್ಸ್ ಸಿನಿಮಾಗೆ ಹೇಳೋದಿಷ್ಟೇ, ನಾನು ಒಂದು ಅದ್ಭುತವಾದಂಥ ಒಂದು ಕಲೆಕ್ಷನ್ ಮಾಡ್ಕೊಳ್ತು, ಆ್ಯಂಡ್ ಅದ್ಭುತವಾದಂಥ ಒಂದು ರೆಕಾರ್ಡ್ಸ್ಗಳನ್ನ ಬ್ರೇಕ್ ಮಾಡ್ಕೊಳ್ತು. ಸೊ ಈ ಒಂದು ವಿಚಾರ ನಿಜವಾಗ್ಲೂ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಖುಷಿ ಕೊಡುತ್ತೆ. ಆ್ಯಂಡ್ ಹಿಂದಿ ವರ್ಷನ್ ಬಗ್ಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ, ಏನಪ್ಪ ಇದು ಹಿಂದಿ ವರ್ಷನ್ಸ್ ಬಿಡ್ತೀನಿ ಅಂತ ಹೇಳಿದ್ರು, ಬಿಟ್ಟಿಲ್ಲ ಅಂತ. ಸೊ ಅಫಿಷಿಯಲ್ ಇನ್ನೂ ಅಪ್ಡೇಟ್ ಬಂದಿಲ್ಲ. ಕೆಲವೊಬ್ರು ಆಗ್ತಾಯಿದ್ರು ಫೆಬ್ರವರಿಲಿ ರಿಲೀಸ್ ಮಾಡ್ತಾರೆ ಅಂತ, ಬಟ್ ಅದು ಅಫಿಷಿಯಲ್ ಹೌದು ಅಲ್ವಾ ಗೊತ್ತಿಲ್ಲ. ಸೊ ನಿಮಗೇನಾದರೂ ಗೊತ್ತಿದ್ದರೆ ಸೊ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಹೇಳೋದಿಷ್ಟೇ, ಮುಂಬರುವ ಎಲ್ಲ ಕನ್ನಡ ಸಿನಿಮಾಗಳಿಗೂ ನಮ್ಮ ಒಂದು ರೆಸ್ಪಾನ್ಸ್ ಇದೇ ರೀತಿ ಇರಬೇಕು. ಆ್ಯಂಡ್ ಎಲ್ಲರೂ ಕೂಡ ಕನ್ನಡ ಸಿನಿಮಾ ಬಗ್ಗೆ ನಾವು ಅತಿ ಹೆಚ್ಚು ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಅದನ್ನೇ ನಾವು ನಮ್ಮ ಕನ್ನಡ ಸಿನಿಮಾಗಳಿಗೆ ನಾವು ನೋಡಿದಾಗ, ನಮ್ಮ ಕನ್ನಡ ಸಿನಿಮಾಗೆ ನಾವು ಸ್ಪಂದಿಸಿದಾಗ, ಸೊ ಇಷ್ಟು ಒಂದು ಮಟ್ಟಿಗೆ ಈಗ ಮ್ಯಾಕ್ಸ್ ಏನು ತೊಗೊಂಬಂದಿದ್ದೀರಾ, ಸೊ ಮುಂಬರುವ ಎಲ್ಲ ಕನ್ನಡ ಸಿನಿಮಾಗಳು ಇದೇ ರೀತಿ ಆಗಬೇಕನ್ನೋ ಒಂದು ಆಶಯ ಅಷ್ಟೇ. ನಾನು ಕಳೆದ ಬಾರಿ ಅಲ್ಲ, ನಾನು ಈ ಕಂಟಿನ್ಯೂ ಈಗ 3 ವಿಡಿಯೋ ಮಾಡಿದಾಗಿಂದ ಹೇಳ್ಕೊಂಡು ಬಂದಿದ್ದೀನಿ ಈ ವರ್ಡ್ನ. ಏನಪ್ಪ ಅಂದರೆ ಪರಭಾಷಾ ಸಿನಿಮಾಗಳು ಕರ್ನಾಟಕಕ್ಕೆ ಬರಲಿಕ್ಕೆ ಜಾಗ ಸಿಗಬಾರ್ದು, ಅಷ್ಟರ ಮಟ್ಟಿಗೆ ನಮ್ಮ ಕನ್ನಡ ಸಿನಿಮಾಗಳು ಥಿಯೇಟ್ರಲ್ಲಿ ರಾರಾಜಿಸಬೇಕು ಅನ್ನುವಂಥದ್ದು ನನಗಿದೆ. ಆ್ಯಂಡ್ ಈ ಒಂದು ಖುಷಿ, ಈ ಒಂದು ಪ್ರೌಡ್ ಮೂಮೆಂಟ್ ಏನಿದೆ ಮ್ಯಾಕ್ಸ್ ಸಿನಿಮಾದ್ದು ತುಂಬ ಖುಷಿ ಕೊಡ್ತು. ಇಯರ್ ಎಂಡಲ್ಲಿ ಒಂದು ಒಳ್ಳೆ ಮಜಾ ಕೊಟ್ಟಂಥ ಸಿನಿಮಾ, ಒಂದು ಮಾಸ್ ಎಂಟರ್ಟೈನ್ಮೆಂಟ್. ಆ್ಯಂಡ್ ಯು ಐ ಕೂಡ ಒಂದು ಒಳ್ಳೆ ಸಿನಿಮಾ, ಕೂಡ ಒಂದು ಒಳ್ಳೆ ಕಲೆಕ್ಷನ್ ಮಾಡೋ ಮುಖಾಂತರವಾಗಿ, ಒಳ್ಳೆ ಟಿಕೆಟ್ ಸೋಲ್ಡ್ ಔಟ್ ಮಾಡೋ ಮುಖಾಂತರವಾಗಿ ಅದು ಕೂಡ ಒಂದು ಒಳ್ಳೆ ರೆಕಾರ್ಡ್ ಬ್ರೇಕನ್ನು ಮಾಡಿದೆ. ಸೊ ಎಲ್ಲ ನಮ್ಮ ಕನ್ನಡ ಸಿನಿಮಾಗಳು, ಎಲ್ಲ ಸಿನಿಮಾಗಳು ಇದೇ ರೀತಿ ಮುಂದೆ ಸಾಗಬೇಕಷ್ಟೇ. ಸೊ ಯಾವುದೇ ರೀತಿಯಾದಂಥ ಇಲ್ಲಿ ಯಾವುದೇ ಸಿನಿಮಾ ದೊಡ್ಡದು, ಯಾವುದೇ ಸಿನಿಮಾ ಸಣ್ಣದು ಅಂತಲ್ಲ, ಎಲ್ಲ ಸಿನಿಮಾಗಳು ಪ್ರತಿಯೊಂದು ಸಿನಿಮಾಗಳು ಬ್ರೇಕ್ ಮಾಡಬೇಕು. ಪ್ರತಿಯೊಂದು ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳೇ, ಎಲ್ಲ ಒಂದು ಸಿಂಗಲ್ ಸ್ಕ್ರೀನಲ್ಲಾಗಿರ್ಬೋದು, ಮಲ್ಟಿಪ್ಲೆಕ್ಸಲ್ಲಾಗಿರ್ಬೋದು, ಎಲ್ಲ ಕಡೆಗೂ ನಮ್ಮ ಕನ್ನಡ ಸಿನಿಮಾಗಳಿದ್ರೇ ಒಂದು ರೀತಿಯಲ್ಲಿ ನಮಗೂ ಒಂದು ಖುಷಿಯಾದಂಥ ವಿಚಾರ. ಸೊ 2025 ಎಲ್ಲನೂ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಆ್ಯಂಡ್ ಈ ರೆಕಾರ್ಡ್ ಬ್ರೇಕ್ ಒಂದು ವಿಚಾರ ಕೇಳಿದ್ಮೇಲೆ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮಗೆ ಏನು ಅನ್ನಿಸ್ತು ಇದ್ರ ಬಗ್ಗೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್
ಒನ್ಸ್ ಅಗೇನ್ ಇದೇ ಜನವರಿ 10ನೇ ತಾರೀಕಿಗೆ ಸಂಜು ವೆಟ್ಸ್ ಗೀತಾ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಪಾರ್ಟ್ 2 ಸಿನಿಮಾ. ಸೊ ರಚಿತಾರಾಮ್ ಅವರು ಇದ್ದಾರೆ ಮತ್ತು ಕಿಟಿ ಸರ್ ಇದ್ದಾರೆ. ಆ್ಯಂಡ್ ಚೂ ಮಂತರ್ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಚೂ ಮಂತರ್ ಕೂಡ ತುಂಬಾ ಒಂದು ಕ್ಯೂರಿಯಾಸಿಟಿ ಉಂಟು ಮಾಡಿದೆ, ಏನೋ ಐಲಿ ಗ್ರಾಫಿಕ್ಡ್ ಸಿನಿಮಾ ಅಂತೆ ಆ್ಯಂಡ್ ಹಾಲಿವುಡ್ ರೇಂಜಲ್ಲಿ ವರ್ಕ್ ಮಾಡಿದಾರಂತೆ. ಐ ಆಮ್ ಸೋ ಎಕ್ಸೈಟೆಡ್ ಸಿನಿಮಾ ನೋಡಲಿಕ್ಕೆ. ಸೊ ನೋಡೋಣ ಹೇಗಿರುತ್ತೆ. 2 ಸಿನಿಮಾಗಳು ನೋಡ್ಕೊಂಡು ಬರ್ತೀನಿ ಆ್ಯಂಡ್ ರಿವ್ಯೂ ಖಂಡಿತವಾಗ್ಲೂ ಮಾಡ್ತೀನಿ. ಎಲ್ಲರೂ ಕೂಡ ಈ 2 ಸಿನಿಮಾಗಳಿಗೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆಯೇ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.